ಎಸ್ಎಸ್ಎಲ್ಸಿ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಆದರೆ ಅದರಲ್ಲಿ ಕೆಲವು ಎಡವಟ್ಟುಗಳಾಗಿದೆ. ನೋಡಿ, ಕಾರವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗಿದ್ದರೂ ಕೂಡ ವಿದ್ಯಾರ್ಥಿನಿಯೊಬ್ಬಳಿಗೆ ಆಬ್ಸೆಂಟ್ ಅನ್ನುವಂತಹ ರಿಸಲ್ಟ್ ಬಂದಿದೆ. ಹಾಗಾಗಿ ಫೇಲ್ ಮಾಡಿದ್ದಾರೆ. ವಿಜ್ಞಾನ ಪರೀಕ್ಷೆಗೆ ಆಕೆ ಗೈರಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಫೇಲ್ ಮಾಡಿಬಿಟ್ಟಿದ್ದಾರೆ. ವಿದ್ಯಾರ್ಥಿನಿ ಹಾಗೂ ಪೋಷಕರು ಕಂಗಾಲಾಗಿದ್ದಾರೆ. ವಿದ್ಯಾರ್ಥಿನಿ ವಿಜ್ಞಾನ ಪರೀಕ್ಷೆಯನ್ನ ಬರೆದಿದ್ದಾರೆ. 92 ಅಂಕಗಳು ಬಂದಿದೆ. ಆದರೂ ಕೂಡ ಫೇಲ್ ಅಂತ ತೋರಿಸ್ತಾ ಇದೆ. ಶೇಕಡ 84%, 84.16% ತಗೊಂಡಿದ್ದಾರೆ. ಆದರೂ ಕೂಡ ಅವರು ಫೇಲ್ ಅಂತ ತೋರಿಸ್ತಾ ಇದೆ ರಿಸಲ್ಟ್. 526 ಅಂಕ ಪಡೆದರೂ ಕೂಡ ಫೇಲ್ ಆಗಿದ್ದಾರೆ ಅಂತ ರಿಸಲ್ಟ್ ತೋರಿಸ್ತಾ ಇದೆ. ಇದರಿಂದ ಪೋಷಕರು ಕಂಗಾಲಾಗಿದ್ದಾರೆ. ಯೂನಿಯನ್ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿನಿ ಫೇಲ್ ಅಂತ ತೋರಿಸ್ತಾ ಇದೆ ರಿಸಲ್ಟ್. ಆಕೆ ವಿಜ್ಞಾನ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಶೇಕಡ ಒಟ್ಟು 92 ಅಂಕ ವಿಜ್ಞಾನದಲ್ಲಿ ಗಳಿಸಿದ್ದಾರೆ. ಶೇಕಡ 84.16 ಮಾರ್ಕ್ಸ್ ತೆಗೆದಿದ್ದಾರೆ. ಓವರ್ ಆಲ್ 84% ಆಗಿದೆ. ಆದ್ರೂ ಕೂಡ ಫೇಲ್ ಅಂತ ರಿಸಲ್ಟ್ ತೋರಿಸ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ಕೆಲವೊಂದು ಎಡವಟ್ಟುಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಸ್ಎಸ್ಎಲ್ಸಿ ಫಲಿತಾಂಶದ ವಿಚಾರದಲ್ಲಿ. ಈ ವಿದ್ಯಾರ್ಥಿನಿ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಒಂದು ಫಲಿತಾಂಶದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿ ಕೂಡ ಬಹಳ ದೊಡ್ಡ ಎಡವಟ್ಟನ್ನು ಕೂಡ ಮಾಡಿದೆ. ಅದರಲ್ಲೂ ಪ್ರತಿಭಾವಂತ ಅಂಧ ವಿದ್ಯಾರ್ಥಿನಿಗೆ ಇದ್ರ ಒಂದ್ ರೀತಿಯ ಆತಂಕಕ್ಕೆ ಉಂಟು ಮಾಡುವಂತಹ ಒಂದು ಸಂಗತಿ ಕೂಡ ಇದೆ. ನಿರೀಕ್ಷೆಯಂತೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಕೂಡ ಪ್ರಕಟವಾಗಿತ್ತು. ಆ ಸಂದರ್ಭದಲ್ಲಿ ಶಿರಸಿಯ ಯೂನಿಯನ್ ಪ್ರೌಢಶಾಲೆಯ ಅಂಧ ವಿದ್ಯಾರ್ಥಿನಿ ಲೀಸಾ ಖಾನಂ ಅವರು ಕೂಡ ತಮ್ಮ ಒಂದು ರಿಸಲ್ಟ್ ಅನ್ನು ಕೂಡ ಪರೀಕ್ಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟು 526 ಅಂಕಗಳನ್ನ ಪಡೆಯುವುದರ ಮೂಲಕ 84% ಅಂಕಗಳನ್ನು ಕೂಡ ಪಡೆದಿದ್ದಾರೆ. ಆದರೆ ಶಾಕಿಂಗ್ ಸಂಗತಿ ಅಂತ ಹೇಳಿದ್ರೆ, ಆಕೆಗೆ ಬರುವಂತಹ ಒಂದು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ನಲ್ಲಿ ಆಕೆ ಅಬ್ಸೆಂಟ್ ಅಂತ ನಮೂದಿಸಿರುವುದು ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಬಹಳ ಪ್ರತಿಭಾವಂತ ವಿದ್ಯಾರ್ಥಿ, ಅದರಲ್ಲೂ ಅಂಧ ವಿದ್ಯಾರ್ಥಿನಿ, ಎಲ್ಲ ವಿಷಯಗಳಲ್ಲೂ ಕೂಡ ಅತ್ಯಧಿಕ ಅಂಕಗಳನ್ನು ಕೂಡ ಪಡೆದಿರುವಂತದ್ದು. ಉರ್ದುವಲ್ಲಿ 124, ಕನ್ನಡ ವಿಷಯದಲ್ಲಿ 100 ಮತ್ತು ಇಂಗ್ಲಿಷ್ನಲ್ಲಿ 92 ಅಂಕಗಳು, ಎಕನಾಮಿಕ್ಸ್ 98, ಹಾಗೆ ಪೊಲಿಟಿಕಲ್ ಸೈನ್ಸ್ ನಲ್ಲಿ 92 ಅಂಕಗಳನ್ನ ಪಡೆದಿದ್ದಾಳೆ ಲೀಸಾ ಖಾನಂ. ಆದರೆ ಫಲಿತಾಂಶದಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಎಬ್ಸೆಂಟ್ ಅಂತ ಪರಿಗಣನೆ ಮಾಡಿರುವುದು. ಅಂದ್ರೆ ಏಪ್ರಿಲ್ 2ರಂದು ಆ ಒಂದು ಸೋಷಿಯಲ್ ಎಕ್ಸಾಮ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಲೀಸಾ ಖಾನಂ ಹಾಜರಾಗಿದ್ಲು. ಅದೇ ರೀತಿ ಕೂಡ ಆಕೆಯ ಒಂದು ಹಾಲ್ ಟಿಕೆಟ್ ನಲ್ಲೂ ಕೂಡ ಸಂಬಂಧಪಟ್ಟಂತೆ ಸೂಪರ್ವೈಸರ್ಗಳ ಒಂದು ಸಿಗ್ನೇಚರ್ ಕೂಡ ಇದೆ. ಆದರೆ ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿಯ ಒಂದು ಎಡವಟ್ಟಿನಿಂದಾಗಿ ಆಕೆಗೆ ಅನ್ಯಾಯ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ಆಕೆಯ ಇತರ ಸ್ನೇಹಿತರು ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದ ಒಂದು ಸಂಭ್ರಮದಲ್ಲಿದ್ದಾರೆ. ಎಲ್ಲರೂ ಕೂಡ ಪಾಸ್ ಆಗಿ ಸಂಭ್ರಮದಲ್ಲಿದ್ದಾರೆ. ಆದರೆ ಆ ವಿದ್ಯಾರ್ಥಿ ಕೂಡ ಒಂದು ರೀತಿಯ ಶಾಕ್ ಕೂಡ ಆಗಿದೆ. ಹೀಗಾಗಿ ತನ್ನ ತಂದೆಯ ಬಳಿ ತನ್ನ ಅಸಹಾಯಕತೆಯನ್ನು ಕೂಡ ಹೇಳಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಲೆಗೆ ಹೋಗಿ ವಿಚಾರಣೆ ಕೂಡ ಮಾಡಿರುವಂತದ್ದು. ಆದರೆ ಪರೀಕ್ಷಾ ಮಂಡಳಿ ಮಾಡಿರುವಂತಹ ಎಡವಟ್ಟಿನಿಂದಾಗಿ ಅಂಧ ವಿದ್ಯಾರ್ಥಿನಿಗೆ ಅನ್ಯಾಯ ಕೂಡ ಆಗಿದೆ. ಹೀಗಾಗಿ ಸಂಬಂಧಪಟ್ಟ ಪರೀಕ್ಷಾ ಮಂಡಳಿ ಕೂಡ ಕೂಡಲೇ ಮಧ್ಯಪ್ರವೇಶಿಸಿ ಆಕೆಗೆ ಒಂದು ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು. ಆಕೆಯ ಫಲಿತಾಂಶವನ್ನು ಕೂಡ ಸರಿಯಾಗಿ ನೀಡುವುದರ ಮೂಲಕ ನ್ಯಾಯ ಕೊಡಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು. ಓಕೆ ಶಶಿಗಿರಿ, ಇನ್ನು ನೆಕ್ಸ್ಟ್ ಏನ್ ಮಾಡ್ತಾರಂತೆ ಪೋಷಕರು? ಈಗ ಅದೇನು ವ್ಯಾಲ್ಯೂಯೇಷನ್ ಅಂತೂ ಸರಿಯಾಗಿ ಆಗಿದೆ ಅನ್ಸುತ್ತೆ, 92 ಅಂಕ ಬಂದಿದೆ. ನೆಕ್ಸ್ಟ್ ಏನ್ ಹಾಕ್ತಾರಂತೆ? ರಿವಿಷನ್ ಹಾಕ್ತಾರಾ ಅಥವಾ ಏನ್ ಮಾಡ್ತಾರಂತೆ? ಹೌದು ಶ್ರೀಲಕ್ಷ್ಮಿ, ಯಾಕಂತ ಹೇಳಿದ್ರೆ ಅವರ ತಂದೆ ಹೇಳುವ ಪ್ರಕಾರ ಈಗಾಗಲೇ ಎಸ್ಎಸ್ಎಲ್ಸಿ ಎಕ್ಸಾಮ್ ನಲ್ಲಿ ಎಲ್ಲ ಪರೀಕ್ಷೆಯಲ್ಲೂ ಕೂಡ ತನ್ನ ಮಗಳು ಹಾಜರಾಗಿದ್ಲಲ್ಲ. ಆದ್ರೆ ಸೋಷಿಯಲ್ ಸೈನ್ಸ್ ನಲ್ಲಿ ಕೇವಲ ಅಬ್ಸೆಂಟ್ ಅಂತ ಹೇಳೋ ಕಾರಣಕ್ಕೆ ಈಗ ಫೇಲ್ ಮಾಡಿದ್ದಾಳೆ. ಆಕೆ ಬಹಳ ಕಷ್ಟಪಟ್ಟು ಓದಿದಾಳೆ. ಯಾಕಂತ ಹೇಳಿದ್ರೆ ಅಂಧ ವಿದ್ಯಾರ್ಥಿನಿಯರಿಗೆ ಅಂದ್ರೆ ಸ್ಪೆಷಲ್ ಆಗಿ ಕೂಡ ಕೆಲವೊಂದು ಸಬ್ಜೆಕ್ಟ್ ಕೂಡ ಕಷ್ಟ ಕೂಡ ಆಗುತ್ತೆ, ಅವ್ರಿಗೆ ಬರೆಯಲು ಕೂಡ ಸಹಾಯಕರಿರ್ತಾರೆ. ಆದ್ರೆ ಅದೇ ರೀತಿ ಕೂಡ ಅವರ ಆಪ್ಷನ್ ಅಂದ್ರೆ ಚಾಯ್ಸ್ ಆಗಿರುವಂತಹ ಸಬ್ಜೆಕ್ಟ್ ಅನ್ನ ಪಠ್ಯವನ್ನು ಕೂಡ ಬೇರೆಡೆಯಿಂದ ಸಂಗ್ರಹಿಸಿ ಅದನ್ನ ರೆಕಾರ್ಡ್ ಮಾಡಿ ಮತ್ತು ಅವುಗಳನ್ನ ಗ್ರಹಿಸಿಕೊಂಡು ಮತ್ತು ಸಹಾಯಕರಿಂದ ಬರೆಯಬೇಕಾಗಿದೆ. ಹೀಗಾಗಿ ತನ್ನ ಮಗಳು
ಬಹಳ ಹುಷಾರಿದ್ಲು ಮತ್ತು ಅದೇ ರೀತಿ ಕೂಡ ಫಲಿತಾಂಶ ಬರಬೇಕಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಈಗ ಶಾಲಾ ಮುಖ್ಯೋಧ್ಯಾಪಕರ ಬಳಿಗೆ ಹೋಗಿದ್ದಾಳೆ. ಆದರೆ ಸಂಬಂಧಪಟ್ಟ ಮಂಡಳಿಗೆ ಕೂಡ ಈಗ ಮತ್ತೆ ಮುಂದೆ ತಮ್ಮ ಮಗಳ ಒಂದು ಫಲಿತಾಂಶದ ಬಗ್ಗೆ ಪತ್ರ ಬರೆಯುವ ಒಂದು ಯೋಚನೆಯಲ್ಲಿ ಕೂಡ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಅವರಿಗೆ ಸಹಾಯ ಮಾಡಬೇಕು. ಯಾಕಂತಂದ್ರೆ ಬಡ ವಿದ್ಯಾರ್ಥಿನಿಗೆ ಅನ್ಯಾಯ ಕೂಡ ಆಗಿದೆ. ಹೀಗಾಗಿ ಕುಟುಂಬದವರು ಕೂಡ ತೊಂದರೆಗೆ ಸಿಲುಕಿರುವಂತದ್ದು. ಯಾಕಂತಂದ್ರೆ ಮಗಳ ಒಂದು ನಿರೀಕ್ಷೆ ಅಂದ್ರೆ ಫಲಿತಾಂಶದ ನಿರೀಕ್ಷೆಯಲ್ಲಿರುವ ಕುಟುಂಬ ಕೂಡ ಶಾಕ್ ಆಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಮಂಡಳಿಗೆ ಪತ್ರ ಬರೆಯಲು ಕೂಡ ಸಂಬಂಧಪಟ್ಟ ಪರೀಕ್ಷಾ ಅಂದ್ರೆ ಜಿಲ್ಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಸಹಾಯ ಮಾಡಬೇಕು. ಅದೇ ರೀತಿ ಶಾಲೆಯವರು ಕೂಡ ಸಹಾಯ ಮಾಡಬೇಕಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ತಾವು ಮುಂದೆ ಮನವಿಯನ್ನ ಸಲ್ಲಿಸುತ್ತೇವೆ ಮತ್ತು ಅರ್ಜಿಯನ್ನು ಕೂಡ ಹಾಕ್ತೇವೆ ಎಂಬ ಮಾಹಿತಿಯನ್ನ ತಂದೆ ಇಸ್ಮಾಯಿಲ್ ಖಾನಂ ಕೂಡ ಹೇಳಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಶಶಿಗಿರಿ ಡೀಟೇಲ್ಸ್ಗಾಗಿ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಒಂದಷ್ಟು ಎಡವಟ್ಟುಗಳು ಕೂಡ ಆಗಿದೆ. ಈ ವಿದ್ಯಾರ್ಥಿನಿ ಪರೀಕ್ಷೆ ಬರೆದಿದ್ದಾರೆ, ಎಲ್ಲ ಎಕ್ಸಾಮ್ಸ್ ಬರೆದಿದ್ದಾರೆ, ಎಲ್ಲ ಸಬ್ಜೆಕ್ಟ್ ಅಟೆಂಡ್ ಮಾಡಿದ್ದಾರೆ. ಆದ್ರೂ ಫೇಲ್ ಅಂತ ಹೇಳ್ತಾ ಇದೆ ಫಲಿತಾಂಶದಲ್ಲಿ. ಹಾಗಾಗಿ ಪೋಷಕರು ಆತಂಕಕ್ಕೀಡಾಗಿದ್ದಾರೆ. ಆದ್ರೆ ಮಾರ್ಕ್ಸ್ ಬಂದಿದೆ. ಮಾರ್ಕ್ಸ್ ನೋಡಿದ್ರೆ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಮಾರ್ಕ್ಸ್ ಬಂದಿದೆ. 84%ಕ್ಕೂ ಹೆಚ್ಚು ಅಂಕಗಳನ್ನ ತಗೊಂಡಿದ್ದಾರೆ. ಆದ್ರೆ ವಿಜ್ಞಾನಕ್ಕೆ ಹಾಜರಾಗಿಲ್ಲ, ಫೇಲ್ ಆಗಿದ್ದಾರೆ, ಗೈರಾಗಿದ್ದಾರೆ. ಹಾಗಾಗಿ ಫೇಲ್ ಅಂತ ತೋರಿಸ್ತಾ ಇದೆ ರಿಸಲ್ಟ್. ಇದು ವೆಬ್ಸೈಟ್ನಲ್ಲಿನ ಸಮಸ್ಯೆಯಿಂದಾಗಿ ಹೀಗಾಗಿದೆಯಾ ಅಥವಾ ಕಣ್ತಪ್ಪಿನಿಂದ ಆಗಿದೆಯಾ, ಏನ್ ಸಮಸ್ಯೆ ಅನ್ನೋದನ್ನ ಎಸ್ಎಸ್ಎಲ್ಸಿ ಬೋರ್ಡೇ ಹೇಳಬೇಕು. ಈಗ ಪೋಷಕರು ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಪರೀಕ್ಷೆಯಲ್ಲಿ ಅಂಧ ವಿದ್ಯಾರ್ಥಿನಿ ಫೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಸಮಸ್ಯೆಯಿಂದ ಈ ಎಡವಟ್ಟು ಆಗಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಫಲಿತಾಂಶವನ್ನು ಸರಿಪಡಿಸಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ಪರೀಕ್ಷಾ ಮಂಡಳಿ ಸ್ಪಷ್ಟನೆಯನ್ನ ನೀಡಿದೆ. ಕಣ್ತಪ್ಪಿನಿಂದ ಆದಂತ ಟೆಕ್ನಿಕಲ್ ಎರರ್ ಅಂತ ಹೇಳಿದ್ದಾರೆ ಇದನ್ನ. ನಾಳೆ ಫಲಿತಾಂಶವನ್ನ ಸರಿಪಡಿಸಿಕೊಡ್ತೀವಿ ಅಂತ ಅಶ್ಯೂರ್ ಮಾಡಿದ್ದಾರೆ. ವಿದ್ಯಾರ್ಥಿಗಳೇ ಒಂದು ವೇಳೆ ನೋಡಿ ನಿಮ್ಮ ಫಲಿತಾಂಶ ಸರಿಯಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಫೇಲ್ ಆಯ್ತು ಅಂದ ತಕ್ಷಣ ಆಕ್ಚುಲಿ ಅದು ಏನಾಗಿದೆ ಅಂತ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಟೆಕ್ನಿಕಲ್ ಎರರ್ ಏನಾದ್ರೂ ಇದೆಯಾ, ನಿಮ್ಮ ಎಲ್ಲ ಅಂಕಗಳನ್ನ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ, ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ. ಕಣ್ತಪ್ಪಿನಿಂದ ಈ ರೀತಿ ಟೆಕ್ನಿಕಲ್ ಎರರ್ ಮತ್ತೆ ಕಣ್ತಪ್ಪು ಈ ಕಾರಣಗಳಿಂದ ಕೆಲವೊಮ್ಮೆ ಫೇಲ್ ಅಂತ ಬಂದಿರೋ ಸಾಧ್ಯತೆನೂ ಇದೆ ಅನ್ನೋದು ಈ ಪ್ರಕರಣದಿಂದ ಗೊತ್ತಾಗುತ್ತೆ. ಎಸ್ಎಸ್ಎಲ್ಸಿ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಆದರೆ ಅದರಲ್ಲಿ ಕೆಲವು ಎಡವಟ್ಟುಗಳಾಗಿದೆ. ನೋಡಿ, ಕಾರವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗಿದ್ದರೂ ಕೂಡ ವಿದ್ಯಾರ್ಥಿನಿಯೊಬ್ಬಳಿಗೆ ಆಬ್ಸೆಂಟ್ ಅನ್ನುವಂಥ ರಿಸಲ್ಟ್ ಬಂದಿದೆ. ಹಾಗಾಗಿ ಫೇಲ್ ಮಾಡಿದ್ದಾರೆ. ವಿಜ್ಞಾನ ಪರೀಕ್ಷೆಗೆ ಆಕೆ ಗೈರಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಫೇಲ್ ಮಾಡಿಬಿಟ್ಟಿದ್ದಾರೆ. ವಿದ್ಯಾರ್ಥಿನಿ ಹಾಗೂ ಪೋಷಕರು ಕಂಗಾಲಾಗಿದ್ದಾರೆ. ವಿದ್ಯಾರ್ಥಿನಿ ವಿಜ್ಞಾನ ಪರೀಕ್ಷೆಯನ್ನ ಬರೆದಿದ್ದಾರೆ, 92 ಅಂಕಗಳು ಬಂದಿದೆ. ಆದರೂ ಕೂಡ ಫೇಲ್ ಅಂತ ತೋರಿಸ್ತಾ ಇದೆ. 84%, 84.16% ತಗೊಂಡಿದ್ದಾರೆ. ಆದ್ರೂ ಕೂಡ ಅವರು ಫೇಲ್ ಅಂತ ತೋರಿಸ್ತಾ ಇದೆ ರಿಸಲ್ಟ್. 526 ಅಂಕ ಪಡೆದರೂ ಕೂಡ ಫೇಲ್ ಆಗಿದ್ದಾರೆ ಅಂತ ರಿಸಲ್ಟ್ ತೋರಿಸ್ತಾ ಇದೆ. ಇದರಿಂದ ಪೋಷಕರು ಕಂಗಾಲಾಗಿದ್ದಾರೆ. ಯೂನಿಯನ್ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿನಿ ಫೇಲ್ ಅಂತ ತೋರಿಸ್ತಾ ಇದೆ ರಿಸಲ್ಟ್. ಆಕೆ ವಿಜ್ಞಾನ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಒಟ್ಟು 92 ಅಂಕ ವಿಜ್ಞಾನದಲ್ಲಿ ಗಳಿಸಿದ್ದಾರೆ. 84.16 ಮಾರ್ಕ್ಸ್ ತೆಗೆದಿದ್ದಾರೆ. ಓವರ್ ಆಲ್ 84% ಆಗಿದೆ. ಆದ್ರೂ ಕೂಡ ಫೇಲ್ ಅಂತ ರಿಸಲ್ಟ್ ತೋರಿಸ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ಕೆಲವೊಂದು ಎಡವಟ್ಟುಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಸ್ಎಸ್ಎಲ್ಸಿ ಫಲಿತಾಂಶದ ವಿಚಾರದಲ್ಲಿ. ಈ ವಿದ್ಯಾರ್ಥಿನಿ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಒಂದು ಫಲಿತಾಂಶದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿ ಕೂಡ ಬಹಳ ದೊಡ್ಡ ಎಡವಟ್ಟನ್ನು ಕೂಡ ಮಾಡಿದೆ. ಅದರಲ್ಲೂ ಪ್ರತಿಭಾವಂತ ಅಂಧ ವಿದ್ಯಾರ್ಥಿನಿಗೆ ಇದರ ಒಂದು ರೀತಿಯ ಆತಂಕಕ್ಕೆ ಉಂಟು ಮಾಡುವಂತಹ ಒಂದು ಸಂಗತಿ ಕೂಡ ಇದೆ. ನಿರೀಕ್ಷೆಯಂತೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಕೂಡ ಪ್ರಕಟವಾಗಿತ್ತು. ಆ ಸಂದರ್ಭದಲ್ಲಿ ಶಿರಸಿಯ ಯೂನಿಯನ್ ಪ್ರೌಢಶಾಲೆಯ ಅಂಧ ವಿದ್ಯಾರ್ಥಿನಿ ಲೀಸಾ ಖಾನಂ ಅವರು ಕೂಡ ತಮ್ಮ ಒಂದು ರಿಸಲ್ಟ್ ಅನ್ನು ಕೂಡ ಪರಿಶೀಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟು 526
86 ಅಂಕಗಳನ್ನ ಪಡೆಯುವುದರ ಮೂಲಕ 84% ಅಂಕಗಳನ್ನು ಕೂಡ ಪಡೆದಿದ್ದಾರೆ. ಆದರೆ ಶಾಕಿಂಗ್ ಸಂಗತಿ ಅಂತ ಹೇಳಿದ್ರೆ ಆಕೆಗೆ ಬರುವಂತಹ ಒಂದು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ನಲ್ಲಿ ಆಕೆ ಅಬ್ಸೆಂಟ್ ಅಂತ ನಮೂದಿಸಿರುವುದು ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಬಹಳ ಪ್ರತಿಭಾವಂತ ವಿದ್ಯಾರ್ಥಿ, ಅದರಲ್ಲೂ ಅಂಧ ವಿದ್ಯಾರ್ಥಿನಿ, ಎಲ್ಲಾ ವಿಷಯಗಳಲ್ಲೂ ಕೂಡ ಅತ್ಯಧಿಕ ಅಂಕಗಳನ್ನು ಕೂಡ ಪಡೆದಿರುವಂತದ್ದು. ಉರ್ದುವಲ್ಲಿ 124, ಕನ್ನಡ ವಿಷಯದಲ್ಲಿ 100 ಮತ್ತು ಇಂಗ್ಲಿಷ್ ನಲ್ಲಿ 92 ಅಂಕಗಳು, ಎಕನಾಮಿಕ್ಸ್ 98, ಹಾಗೆ ಪೊಲಿಟಿಕಲ್ ಸೈನ್ಸ್ ನಲ್ಲಿ 92 ಅಂಕಗಳನ್ನ ಪಡೆದಿದ್ದಾಳೆ ಲೀಸಾ ಖಾನಂ. ಆದರೆ ಫಲಿತಾಂಶದಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಎಬ್ಸೆಂಟ್ ಅಂತ ಪರಿಗಣನೆ ಮಾಡಿರುವುದು. ಅಂದ್ರೆ ಏಪ್ರಿಲ್ 2ರಂದು ಆ ಒಂದು ಸೋಷಿಯಲ್ ಎಕ್ಸಾಮ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಲೀಸಾ ಖಾನಂ ಹಾಜರಾಗಿದ್ಲು. ಅದೇ ರೀತಿ ಕೂಡ ಆಕೆಯ ಒಂದು ಹಾಲ್ ಟಿಕೆಟ್ ನಲ್ಲೂ ಕೂಡ ಸಂಬಂಧಪಟ್ಟಂತೆ ಸೂಪರ್ವೈಸರ್ಗಳ ಒಂದು ಸಿಗ್ನೇಚರ್ ಕೂಡ ಇದೆ. ಆದರೆ ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿಯ ಒಂದು ಎಡವಟ್ಟಿನಿಂದಾಗಿ ಆಕೆಗೆ ಅನ್ಯಾಯ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ಆಕೆಯ ಇತರ ಸ್ನೇಹಿತರು ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದ ಒಂದು ಸಂಭ್ರಮದಲ್ಲಿದ್ದಾರೆ. ಎಲ್ಲರೂ ಕೂಡ ಪಾಸ್ ಆಗಿ ಸಂಭ್ರಮದಲ್ಲಿದ್ದಾರೆ. ಆದರೆ ಆ ವಿದ್ಯಾರ್ಥಿ ಕೂಡ ಒಂದು ರೀತಿಯ ಶಾಕ್ ಕೂಡ ಆಗಿದೆ. ಹೀಗಾಗಿ ತನ್ನ ತಂದೆಯ ಬಳಿ ತನ್ನ ಅಸಹಾಯಕತೆಯನ್ನು ಕೂಡ ಹೇಳಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಲೆಗೆ ಹೋಗಿ ವಿಚಾರಣೆ ಕೂಡ ಮಾಡಿರುವಂತದ್ದು. ಆದರೆ ಪರೀಕ್ಷಾ ಮಂಡಳಿ ಮಾಡಿರುವಂತಹ ಎಡವಟ್ಟಿನಿಂದಾಗಿ ಅಂಧ ವಿದ್ಯಾರ್ಥಿನಿಗೆ ಅನ್ಯಾಯ ಕೂಡ ಆಗಿದೆ. ಹೀಗಾಗಿ ಸಂಬಂಧಪಟ್ಟ ಪರೀಕ್ಷಾ ಮಂಡಳಿ ಕೂಡ ಕೂಡಲೇ ಮಧ್ಯಪ್ರವೇಶಿಸಿ ಆಕೆಗೆ ಒಂದು ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು. ಆಕೆಯ ಫಲಿತಾಂಶವನ್ನು ಕೂಡ ಸರಿಯಾಗಿ ನೀಡುವುದರ ಮೂಲಕ ನ್ಯಾಯ ಕೊಡಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು. ಓಕೆ ಶಶಿಗಿರಿ, ಇನ್ನು ನೆಕ್ಸ್ಟ್ ಏನ್ ಮಾಡ್ತಾರಂತೆ ಪೋಷಕರು? ಈಗ ಅದೇನು ವ್ಯಾಲ್ಯೂಯೇಷನ್ ಅಂತೂ ಸರಿಯಾಗಿ ಆಗಿದೆ ಅನ್ಸುತ್ತೆ, 92 ಅಂಕ ಬಂದಿದೆ. ನೆಕ್ಸ್ಟ್ ಏನ್ ಹಾಕ್ತಾರಂತೆ? ರಿವಿಷನ್ ಹಾಕ್ತಾರಾ ಅಥವಾ ಏನ್ ಮಾಡ್ತಾರಂತೆ? ಹೌದು ಶ್ರೀಲಕ್ಷ್ಮಿ, ಯಾಕಂತ ಹೇಳಿದ್ರೆ ಅವರ ತಂದೆ ಹೇಳೋ ಪ್ರಕಾರ ಈಗಾಗಲೇ ಎಸ್ಎಸ್ಎಲ್ಸಿ ಎಕ್ಸಾಮ್ ನಲ್ಲಿ ಎಲ್ಲಾ ಪರೀಕ್ಷೆಯಲ್ಲೂ ಕೂಡ ತನ್ನ ಮಗಳು ಹಾಜರಾಗಿದ್ಲಲ್ಲ. ಆದ್ರೆ ಸೋಷಿಯಲ್ ಸೈನ್ಸ್ ನಲ್ಲಿ ಕೇವಲ ಅಬ್ಸೆಂಟ್ ಅಂತ ಹೇಳೋ ಕಾರಣಕ್ಕೆ ಈಗ ಫೇಲ್ ಮಾಡಿದ್ದಾಳೆ. ಆಕೆ ಬಹಳ ಕಷ್ಟಪಟ್ಟು ಓದಿದ್ದಾಳೆ. ಯಾಕಂತ ಹೇಳಿದ್ರೆ ಅಂಧ ವಿದ್ಯಾರ್ಥಿನಿಯರಿಗೆ ಅಂದ್ರೆ ಸ್ಪೆಷಲ್ ಆಗಿ ಕೂಡ ಕೆಲವೊಂದು ಸಬ್ಜೆಕ್ಟ್ ಕೂಡ ಕಷ್ಟ ಕೂಡ ಆಗುತ್ತೆ, ಅವ್ರಿಗೆ ಬರೆಯಲು ಕೂಡ ಸಹಾಯಕರಿರ್ತಾರೆ. ಆದ್ರೆ ಅದೇ ರೀತಿ ಕೂಡ ಅವರ ಆಪ್ಷನ್ ಅಂದ್ರೆ ಚಾಯ್ಸ್ ಆಗಿರುವಂತಹ ಸಬ್ಜೆಕ್ಟ್ ಅನ್ನ ಪಠ್ಯವನ್ನು ಕೂಡ ಬೇರೆಡೆಯಿಂದ ಸಂಗ್ರಹಿಸಿ ಅದನ್ನ ರೆಕಾರ್ಡ್ ಮಾಡಿ ಮತ್ತು ಅವುಗಳನ್ನ ಗ್ರಹಿಸಿಕೊಂಡು ಮತ್ತು ಸಹಾಯಕರಿಂದ ಬರಬೇಕಾಗಿದೆ. ಹೀಗಾಗಿ ತನ್ನ ಮಗಳು ಬಹಳ ಹುಷಾರಿದ್ಲು ಮತ್ತು ಅದೇ ರೀತಿ ಕೂಡ ಫಲಿತಾಂಶ ಬರಬೇಕಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಈಗ ಶಾಲಾ ಮುಖ್ಯೋಧ್ಯಾಪಕರ ಬಳಿಗೆ ಹೋಗಿದ್ದಾಳೆ. ಆದರೆ ಸಂಬಂಧಪಟ್ಟ ಮಂಡಳಿಗೆ ಕೂಡ ಈಗ ಮತ್ತೆ ಮುಂದೆ ತಮ್ಮ ಮಗಳ ಒಂದು ಫಲಿತಾಂಶದ ಬಗ್ಗೆ ಪತ್ರ ಬರೆಯುವ ಒಂದು ಯೋಚನೆಯಲ್ಲಿ ಕೂಡ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಅವರಿಗೆ ಸಹಾಯ ಮಾಡಬೇಕು. ಯಾಕಂತಂದ್ರೆ ಬಡ ವಿದ್ಯಾರ್ಥಿನಿಗೆ ಅನ್ಯಾಯ ಕೂಡ ಆಗಿದೆ. ಹೀಗಾಗಿ ಕುಟುಂಬದವರು ಕೂಡ ತೊಂದರೆಗೆ ಸಿಲುಕಿರುವಂತದ್ದು. ಯಾಕಂತಂದ್ರೆ ಮಗಳ ಒಂದು ನಿರೀಕ್ಷೆ ಅಂದ್ರೆ ಫಲಿತಾಂಶದ ನಿರೀಕ್ಷೆಯಲ್ಲಿರುವ ಕುಟುಂಬ ಕೂಡ ಶಾಕ್ ಆಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಮಂಡಳಿಗೆ ಪತ್ರ ಬರೆಯಲು ಕೂಡ ಸಂಬಂಧಪಟ್ಟ ಪರೀಕ್ಷಾ ಅಂದ್ರೆ ಜಿಲ್ಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಸಹಾಯ ಮಾಡಬೇಕು. ಅದೇ ರೀತಿ ಶಾಲೆಯವರು ಕೂಡ ಸಹಾಯ ಮಾಡಬೇಕಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ತಾವು ಮುಂದೆ ಮನವಿಯನ್ನ ಸಲ್ಲಿಸುತ್ತೇವೆ ಮತ್ತು ಅರ್ಜಿಯನ್ನು ಕೂಡ ಹಾಕ್ತೇವೆ ಎಂಬ ಮಾಹಿತಿಯನ್ನ ತಂದೆ ಇಸ್ಮಾಯಿಲ್ ಖಾನಂ ಕೂಡ ಹೇಳಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಶಶಿಗಿರಿ ಡೀಟೇಲ್ಸ್ಗಾಗಿ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಒಂದಷ್ಟು ಎಡವಟ್ಟುಗಳು ಕೂಡ ಆಗಿದೆ. ಈ ವಿದ್ಯಾರ್ಥಿನಿ ಪರೀಕ್ಷೆ ಬರೆದಿದ್ದಾರೆ, ಎಲ್ಲ ಎಕ್ಸಾಮ್ಸ್ ಬರೆದಿದ್ದಾರೆ, ಎಲ್ಲ ಸಬ್ಜೆಕ್ಟ್ ಅಟೆಂಡ್ ಮಾಡಿದ್ದಾರೆ. ಆದ್ರೂ ಫೇಲ್ ಅಂತ ಹೇಳ್ತಾ ಇದೆ ಫಲಿತಾಂಶದಲ್ಲಿ. ಹಾಗಾಗಿ ಪೋಷಕರು ಆತಂಕಕ್ಕೀಡಾಗಿದ್ದಾರೆ. ಆದ್ರೆ ಮಾರ್ಕ್ಸ್ ಬಂದಿದೆ. ಮಾರ್ಕ್ಸ್ ನೋಡಿದ್ರೆ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಮಾರ್ಕ್ಸ್ ಬಂದಿದೆ. 84%ಕ್ಕೂ ಹೆಚ್ಚು ಅಂಕಗಳನ್ನ ತಗೊಂಡಿದ್ದಾರೆ. ಆದ್ರೆ ವಿಜ್ಞಾನಕ್ಕೆ ಹಾಜರಾಗಿಲ್ಲ, ಫೇಲ್ ಆಗಿದ್ದಾರೆ, ಗೈರಾಗಿದ್ದಾರೆ. ಹಾಗಾಗಿ ಫೇಲ್ ಅಂತ ತೋರಿಸ್ತಾ ಇದೆ ರಿಸಲ್ಟ್. ಇದು ವೆಬ್ಸೈಟ್ ನಲ್ಲಿನ ಸಮಸ್ಯೆಯಿಂದಾಗಿ ಹೀಗಾಗಿದೆಯಾ ಅಥವಾ ಕಣ್ತಪ್ಪಿನಿಂದ ಆಗಿದೆಯಾ, ಏನ್ ಸಮಸ್ಯೆ ಅನ್ನೋದನ್ನ ಎಸ್ಎಸ್ಎಲ್ಸಿ ಬೋರ್ಡೇ ಹೇಳಬೇಕು. ಈಗ ಪೋಷಕರು